guys, welcome back to my YouTube channel. If you are new channel first time please do like, share, subscribe. And this video is just a random vlog. ಏನೋ ಒಂದು random thought ಬಂತು ತಲೆಗೆ. ಸೊ ಅದನ್ನ ಮಾಡೋಣ ಅಂತ ಐ ಆಮ್ ಜಸ್ಟ್ ಟ್ರೈಯಿಂಗ್ ಫಾರ್ ದ ಫಸ್ಟ್ ಟೈಮ್. ಇದೆಲ್ಲ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಿದ್ದು, ಬಟ್ ಇವಾಗ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ದಟ್ ಇಸ್ ಸರ್ಪ್ರೈಸಿಂಗ್. ಸೊ ಇಟ್ ಮೈಟ್ ಬಿ ಚೈಲ್ಡಿಶ್ ಅಂತ, ಬಟ್ ಇದರಲ್ಲೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಚಿಕ್ಕ ಚಿಕ್ಕ ಹ್ಯಾಪಿನೆಸ್, ತುಂಬ ಚಿಕ್ಕ ಚಿಕ್ಕ ಸರ್ಪ್ರೈಸಸ್ ತುಂಬ ಖುಷಿ ಕೊಡುತ್ತೆ. ಎಸ್ಪೆಷಲಿ ನನಗಂತೂ ಇಷ್ಟ, ಬಟ್ ನನಗೇನು ಇಷ್ಟನೋ ಸೊ ಅದನ್ನ ಆಪೋಸಿಟ್ ಪರ್ಸನಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಾವೇ ಅವ್ರನ್ನ ಆ ಥರ ಟ್ರೀಟ್ ಮಾಡಿಬಿಟ್ರೆ ಇನ್ನೂ ಖುಷಿ ಕೊಡುತ್ತೆ ಅಲ್ವಾ. ಸೊ ಅದಕ್ಕೆ ಏನೋ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಹಿಂಗೆ ಅರಿಬಾರ್ದಾಗಿತ್ತು, ಹಿಂಗೆ ಅರ್ದ್ಬಿಟ್ಟೆ. ಇದು ಯಾವುದಕ್ಕೂ ಯೂಸ್ ಆಗಲ್ಲ. ಸೊ ಓಕೆ, ಇದೊಂದು ಕಡೆ ಇರಲಿ. ಆ್ಯಂಡ್ ಅವರು ರೆಕ್ಟ್ಯಾಂಗಲ್ ಬೇಕು. ಇದೆಯಾ, ಆಗುತ್ತಾ ಇದು ರೆಕ್ಟ್ಯಾಂಗಲ್ ಥರ? ಸ್ಮಾಲ್ ರೆಕ್ಟ್ಯಾಂಗಲ್ ಇದ್ದರೆ ಸಾಕು. ಅಲ್ಲ, ಸ್ಕ್ವೇರ್ ಬೇಕು ನನಗೆ. ಇದೆಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಸುಮ್ಮನೆ ಅರ್ದ್ಬಿಟ್ಟೆ ಪಟ್ ಅಂತ. ಸೊ ಸುಮ್ಮನೆ ಶೀಟ್ ವೇಸ್ಟ್ ಆಯಿತು. ಸೊ ಇವಾಗ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಅರ್ಥನೇ ಆಗ್ತಿಲ್ಲ. ಹಿಂಗೆ ಫಸ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಟ್ರೈ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಅದೇ ಥರ ಬರುತ್ತೋ ಅಥವಾ ಇದೇ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಬಂದರೂ ಬರ್ಬೋದು. ಸೊ ಟ್ರೈ ಮಾಡೋಣ. ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವಾ? ಸೊ ಅದೇನೋ ಪ್ರಯತ್ನ ಮಾಡೋದು ನಮ್ಮ ಕೈಲಿದೆ, ಫಲ ಅನುಫಲ ಎಲ್ಲ ಶ್ರೀಕೃಷ್ಣಂದು. ಸೊ ಸ್ಕ್ವೇರ್ ಬೇಕಾಗಿರೋದು ನನಗೆ. ಸೊ ಇದನ್ನ ಬೆಟರ್ ಕಟ್ ಮಾಡಿಬಿಡ್ತೀನಿ. ಓಕೆ, ಲೈನ್ ಆ್ಯಕ್ಚುಲಿ ಪೆನ್ಸಿಲಲ್ಲಿ ಹಾಕ್ಕೊಬೇಕಾಗಿತ್ತು. ನನ್ನ ಹತ್ರ ಪೆನ್ಸಿಲ್ ಸದ್ಯಕ್ಕೆ ಸಿಗ್ತಾಯಿಲ್ಲ ಅರ್ಜೆಂಟಾಗಿ. ಹೆಂಗೋ ಒಂದು ಪೆನ್ನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದು ಸತಿ ಸೀಸರ್ಗಿನ್ನ ಕೈಯಲ್ಲೇ ಈ ಥರ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಈಸಿ. ಬಿಕಾಸ್ ಸೀಸರಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಬಂದುಬಿಡುತ್ತೆ. ಹಿಂಗೆ ಇಟ್ಕೊಂಡು ಪರ್ಫೆಕ್ಟ್ ಆಗಿಬಿಟ್ರೆ ಎಷ್ಟು ಈಸಿ ಗೊತ್ತಾರಪ್ಪ ಅಂತ ಒಂದೇ ಸತಿಗೆ ಬಂದುಬಿಡುತ್ತೆ. ಜಾಸ್ತಿ ನೀವು ಇದು ಮಾಡ್ಕೊಬೇಕು. ಚಿಕ್ಕ ವಯಸ್ಸಲ್ಲೆಲ್ಲ ಸೀಸರ್ ಸಿಗ್ತಾಯಿಲ್ಲ ಅಂದರೆ ಹಿಂಗೆ ಮಾಡ್ತಾಯಿದ್ದೆ ನಾನು. ಪರ್ ಅಂತ ಬಂದೇ ಬಿಡುತ್ತೆ, ಈಸಿ. ಸೊ ಇವಾಗ ಬೇಕಂದರೆ ಒಂದು ಸತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಸೊ ಇವಾಗ ಕಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದನ್ನ ಮಾಡೋಣ ಅಂತ 2-3 ಡೇಸಿಂದ ಅಂದ್ಕೊಂಡೆ, ಆಯಿತಾ. ಅದೆಲ್ಲ ಪೇಪರು ಯಾವುದ್ಯಾವುದೋ ಕಾರ್ಡ್ಬೋರ್ಡ್ ಶೀಟೆಲ್ಲ ತಂದಿದ್ದೆ, A3 ಸೈಜ್ದು. ಅದೆಲ್ಲ ವೇಸ್ಟಾಗಿ ಇದು ಸದ್ಯಕ್ಕೆ A4 ಸೈಜ್ ಶೀಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರೋದಕ್ಕಾದರೂ ಅದು ರಿಸಲ್ಟ್ ಎಫೆಕ್ಟಿವ್ ಆಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ. ಲೆಟ್ಸ್ ಸಿ. ದಿ ಸ್ಟ್ರಗಲ್ ಇಸ್ ರಿಯಲ್. ಓಕೆ, ಇವಾಗ ಅವಾಗಲೇ ಕಟ್ ಮಾಡ್ಕೊಂಡಿದ್ದು ಶೀಟ್, ರೆಡ್ ಶೀಟ್ ಇದು. ಈ ಶೀಟಲ್ಲಿ ಈ ಸೈಜ್ ಆಗುತ್ತಾ ಅಂತ ಒಂದು ಚೆಕ್ ಮಾಡ್ಕೊಂಬಿಡೋಣ. ಇಲ್ಲಾಂದರೆ ಇದು ವೇಸ್ಟ್ ಆಗುತ್ತೆ. ಓ, ಆರಾಮ್ಸೆ ಆಗುತ್ತೆ ನೋಡಿ. ಯಾ, ಇವಾಗ ಈ ಕಡೆ ಒಂಚೂರು ಎಕ್ಸ್ಟ್ರಾ ಇರೋದನ್ನ ಹಿಂಗೆ ಕಟ್ ಮಾಡ್ಕೊಂಬಿಡೋಣ. ನಿಮಗೆ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಾಗ್ತಾ ಇಲ್ಲ ನನಗೆ.
ನನ್ನ ಫೇಸ್ ಕಾಣಿಸಿದ್ರೆ ಇದು ಕಾಣಿಸಲ್ಲ, ಇದು ಕಾಣಿಸಿದ್ರೆ ನನ್ನ ಫೇಸ್ ಕಾಣಿಸಲ್ಲ. ಏನು ಮಾಡೋಣ? ಮೈಕು ಆರ್ಡರ್ ಮಾಡಿದ್ದೀನಿ, ವಾಯ್ಸು ಅಷ್ಟು ಕ್ಲಿಯರಾಗಿ ಬರ್ತಾಯಿಲ್ಲ ಅಂತ ಎಷ್ಟೊಂದು ಜನ ನನ್ನದು ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಎಲ್ಲ ಹೇಳಿದ್ದಾರೆ. ಸೊ ನೋಡೋಣ, ಒಂದು ಮೈಕೂ ಸಾಧ್ಯವಾದರೆ ಬೇಗ 100K ಅಂತ ಇದ್ದೀನಿ, 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿ ಬೇಗ ಅಂತ ಹೇಳಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಬೇಗ ಮೈಕು ತೊಗೊಳ್ಬೋದು, ಒಂದು ರಿಂಗ್ ಲೈಟು ತೊಗೋಬೋದು. ಟೈಮ್ ಬಂದಿದೆ. ಸೊ ಯಾವಾಗಲೂ ಏನಾದರೂ ಕ್ರಿಯೇಟಿವ್ ಆಗಿ ಸ್ವಲ್ಪ ಯೂನಿಕ್ ಆಗಿ ಇರೋಣ ಅಂತ. ಲೈಫಲ್ಲಿ ಎಲ್ಲನೂ ಒಂದೇ ಥರ ಇದ್ದರೆ ಜಾಸ್ತಿ ದಿನ ಬೋರ್ ಆಗಿಬಿಡುತ್ತೆ. ಸೊ ಏನಾದರೂ ಡಿಫ್ರೆಂಟಾಗಿ ಅವಾಗ ಇದ್ದರೆ ಆವಾಗ ತುಂಬ ಚೆನ್ನಾಗಿರುತ್ತೆ. ಯಾ, ಸೊ ಫೈನಲಿ ಇಟ್ಸ್ ಯೋರ್. ನಂಗೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಯಾವ ರೇಂಜ್ಗೆ ಇಷ್ಟ ಆಗುತ್ತೆ ಅಂತ, ಬಟ್ ನಾನಂತೂ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಫುಲ್ ಎಫೆಕ್ಟಿವ್ ಆಗಿ ಎಫೆಕ್ಟ್ಸ್ ಹಾಕಿ ಮಾಡಿದ್ದೀನಿ. ನೋಡೋಣ ಹೌ ವಿಲ್ ಬಿ ದ ರಿಪ್ಲೈ. ಅಷ್ಟೊತ್ತಿಗೆ ನನಗೆ ಒಂದು ಪಾರ್ಸೆಲ್ ಬಂತು, ಅದೇ ಫ್ರಿಡ್ಜ್ ಆರ್ಗನೈಸರ್ಸು. ನಾನು ಕಂಟೈನರ್ಸ್ ಬೇಕು ಅಂತ ಒಂದು 6 ಕಂಟೈನರ್ಸ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಅದು ಆರ್ಡರ್ ಮಾಡಿ 1 ವೀಕ್ ಆಯಿತು. ಆ್ಯಂಡ್ ಫೈನಲಿ 1 ವೀಕ್ ಆದಮೇಲೆ ಇವಾಗ ನನಗೆ ಆ ಪ್ರಾಡಕ್ಟ್ಸ್ ಬಂತು. ಸೊ ಇದರಲ್ಲಿ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಎಲ್ಲ ಐಟಮ್ಸ್ನ ನೀಟಾಗಿ ಸ್ಟೋರ್ ಮಾಡಿದ್ರೆ ಆರ್ಗನೈಸ್ಡಾಗಿ ಕಾಣಿಸುತ್ತೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್.